Hi, hello, namaste. A very warm welcome to Bio Classes. Of course, we are in continuation in. Hi, hello, namaste. A very warm welcome to Bio Classes. We are in the discussion of that cell cycle and cell division chapter. How actually the cell is going to divide and what are the major steps are required for the division of the cell, whether it is a preparatory stage or in the actual division stage. Already we have completed a mitotic cell division, the major type of a cell division. So the ಇನ್ನೊಂದು ನೇಮ್ ಕೊಟ್ಟಿದ್ದೇವೆ mitotic cell division equational cell division, right? Already we have seen the steps of that equational cell division. Still we are having one more important kind of cell division, that is a meiosis. So meiosis ಬಗ್ಗೆ last video class ನಲ್ಲಿ explanation ಕೊಟ್ಟಿತ್ತಲ್ಲಿ what actually that meiosis is. So ಅದಕ್ಕೆ ಇನ್ನೊಂದು ನೇಮ್ ಕೊಟ್ಟಿದ್ದೇವೆ reductional cell division. Meiosis, it is also called as reductional cell division. So reductional cell division ಆಗಬೇಕಾಗಿತ್ತು ಅಂದ್ರೆ ಮತ್ತೆ ಯಾಕೆ ಆಗಬೇಕು ಅದು? ಸೊ ಯಾವ ಪ್ರೊಸೆಸ್ ಅಲ್ಲಿ ಅದು ಇಂಪಾರ್ಟೆಂಟ್ ಲಾಸ್ಟ್ ವಿಡಿಯೋ ಕ್ಲಾಸ್ ಅಲ್ಲಿ ಹೇಳಿತ್ತು ಅದನ್ನ. ಮತ್ತೆ ಇನ್ನೊಂದು ಕ್ಲಾಸ್ಗೆ ಹೋಗಿಂತ ಮುಂಚೆ ಇನ್ನು ಫ್ಯೂ ಡೇಸ್ ನಲ್ಲಿ ಇನ್ನು ಕೆಲವೇ ದಿನದಲ್ಲಿ ನೀವು ಕೂಡ ಕಾಲೇಜಿಗೆ ಬರ್ತೀರಿ, ಆಫ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗ್ತವೆ. ಬಟ್ ಒಂದು ಈಗ ಸೆಕೆಂಡ್ ಪಿ ಯು ಸ್ಟೂಡೆಂಟ್ಸ್ಗಳು ನಿಮ್ ಸೀನಿಯರ್ ಬಂದಿದ್ದಾರೆ, ಇನ್ನೊಂದು ಫ್ಯೂ ಡೇಸ್ ನಲ್ಲಿ ನೀವು ಬರ್ತೀರಾ ಕಾಲೇಜಿಂದ ನಿಮ್ಗೆ ಕಾಲ್ ಬರುತ್ತೆ. ಬಟ್ ಒಂದೇನಂದ್ರೆ ಈಗ ನಡೆಯೋ ಕ್ಲಾಸಸ್ ಅನ್ನ ನೆಗ್ಲೆಕ್ಟ್ ಮಾಡಬೇಡ್ರಿ. ಯಾಕಂದ್ರೆ ನೀವು ಕಾಲೇಜ್ಗೆ ಬರೋ ಟೈಮ್ದಲ್ಲಿ ಈ ಕ್ಲಾಸಸ್ ಬೇಸ್ ಮೇಲೆ ನಿಮ್ಗೊಂದು ಎಕ್ಸಾಮ್ ಕಂಡಕ್ಟ್ ಮಾಡುತ್ತೆ. ಸೊ ಆ ಎಕ್ಸಾಮ್ ಕಂಡಕ್ಟ್ ಮಾಡೋ ಟೈಮ್ದಲ್ಲಿ ಆ ಎಕ್ಸಾಮ್ ನೀವು ಚೆನ್ನಾಗಿ ಪ್ರಿಪೇರ್ ಆಗಿ ಬರ್ಬೇಕಲ್ಲ. ಸೊ ಹಾಗಾಗಿ ಈ ಕ್ಲಾಸಸ್ಗಳನ್ನ ನೆಗ್ಲೆಕ್ಟ್ ಮಾಡ್ಬಿಡ್ರಿ. ಹೆಂಗಾದ್ರೂ ಕಾಲೇಜ್ನಲ್ಲಿ ಹೇಳ್ತಾರ ನೆಗ್ಲೆಕ್ಟ್ ಮಾಡ್ಬಿಡ್ರಿ. ಈ ಕ್ಲಾಸಸ್ಗಳನ್ನ ನೀಟಾಗಿ ನೋಡ್ಕೊಂಡು ಬನ್ರಿ. ಸೊ ವೆನ್ ಯು ಎಂಟರ್ ದ ಕಾಲೇಜ್, ಸೊ ವಿ ಆರ್ ಗೋಯಿಂಗ್ ಟು ಕಂಡಕ್ಟ್ ಯುವರ್ ಎಕ್ಸಾಮಿನೇಷನ್. ಸೊ ಯು ಕ್ಯಾನ್ ಡೂ ದ ಎಕ್ಸಾಮಿನೇಷನ್ ವೆಲ್. ಸೊ ಡೋಂಟ್ ನೆಗ್ಲೆಕ್ಟ್ ದೀಸ್ ಕ್ಲಾಸಸ್. ಈ ಕ್ಲಾಸಸ್ಗಳನ್ನ ನೆಗ್ಲೆಕ್ಟ್ ಮಾಡ್ಬಿಡ್ರಿ. ಓಕೆ, ಎಸ್. ಸೊ ಕಮಿಂಗ್ ಟು ಅವರ್ ಕ್ಲಾಸ್, ಆಕ್ಚುಯಲ್ ಕ್ಲಾಸ್. What is another name of meiosis? Reductional cell division. ಸೊ ಮಿಯೋಟಿಕ್ ಸೆಲ್ ಡಿವಿಷನ್ ಆಯ್ತು ಅಂದ್ರೆ ಸೆಲ್ ಒಳಗಡೆ, ತಾಯಿ ಜೀವಕೋಶದ ಒಳಗಡೆ ಎಷ್ಟು ವರ್ಣತಂತುಗಳಿದ್ವು, ಎಷ್ಟು ಕ್ರೋಮೋಸೋಮ್ಸ್ಗಳಿದ್ವು, ಅವು ಹಾಫ್ ಆಗಿ ಡಿವಿಷನ್ ಆಗಿ ಮರಿ ಜೀವಕೋಶಗಳಿಗೆ ಹೋಗೋದಂತ. ದಟ್ ಮೀನ್ಸ್ ದ ನಂಬರ್ ಆಫ್ ಕ್ರೋಮೋಸೋಮ್ಸ್ ಪ್ರೆಸೆಂಟ್ ಇನ್ ದ ಮದರ್ ಸೆಲ್ ವಿಲ್ ಬಿ ಪಾಸ್ಡ್ ಟು ದೇರ್ ಡಾಟರ್ ಸೆಲ್ ಬೈ ಇಟ್ಸ್ ಹಾಫ್. ಅರ್ಧ ಹೋಗೋದಂತ. ಅಂದ್ರೆ ಮದರ್ ತಾಯಿ ಜೀವಕೋಶದಲ್ಲಿ 46 ಕ್ರೋಮೋಸೋಮ್ಸ್ ಇದ್ರೆ 23 ಹೋಗೋದಂತ. ಸೊ ಅದಕ್ಕೆ ಆ ತರದ ಸೆಲ್ ಡಿವಿಷನ್ ಏನಂತ ಕರಿತೀವಿ ನಾವು? ರಿಡಕ್ಷನಲ್ ಸೆಲ್ ಡಿವಿಷನ್ ಆರ್ ಮಿಯೋಸಿಸ್. ಅದ್ ಯಾಕೆ ಆಗ್ಬೇಕು ಅಂತಂದ್ರೆ ಗೆಮೆಟ್ಸ್ ಗಳನ್ನ ರೆಡಿ ಮಾಡೋ ಸಲುವಾಗಿ. ಆ ಗೆಮೆಟ್ಸ್ ಗಳು ರೆಡಿ ಆಯ್ತು ಅಂದ್ರೆ ಗೆಮೆಟ್ಸ್ ಗಳಿಂದ ಯಾವ ಪ್ರೊಸೆಸ್ ಆಗುತ್ತೆ? ಫರ್ಟಿಲೈಸೇಷನ್, ಸಂಯೋಗ ಆಗೋದು. ಫರ್ಟಿಲೈಸೇಷನ್ ಆದ್ರೆ ಯಾವ ರೀಪ್ರೊಡಕ್ಷನ್ ಆಗುತ್ತೆ? ಸೆಕ್ಷುವಲ್ ರೀಪ್ರೊಡಕ್ಷನ್. ಅಂದ್ರೆ ಸೆಕ್ಷುವಲ್ ರೀಪ್ರೊಡ್ಯೂಸಿಂಗ್ ಆರ್ಗ್ಯಾನಿಸಮ್ ದಲ್ಲಿ ಮಿಯೋಸಿಸ್ ಆದ್ರೆ ಮಾತ್ರ ಹೊಸ ಜೀವಿ ಹುಟ್ಟುಕೊಳ್ಳುತ್ತಂತ. ಸೊ ದಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪ್ರಾಸೆಸ್. ಸೊ ರಿಗಾರ್ಡಿಂಗ್ ದಟ್ ಮಿಯೋಸಿಸ್, yes, regarding this meiosis, what is another name of meiosis? It is also called by the name reductional cell division. Its another name is reductional cell division. ಸೊ ಹಾಫ್ ಆಗೋದಂತ. ಸೊ ಈ ಮಿಯೋಸಿಸ್ ಇವೆಂಟ್ಸ್ ಗಳೇನಂತ ಅಂದ್ರೆ, ಮಿಯೋಸಿಸ್ಗೂ ಮೈಟೋಸಿಸ್ಗೂ ನಾವು ಡಿಫ್ರೆನ್ಸ್ ಅಂತ ತಗೊಂಡ್ರೆ, ಮಿಯೋಸಿಸ್ ಅಲ್ಲಿ ಮುಖ್ಯವಾಗಿ ಸೆಲ್ ಒಳಗಡೆ ಏನೇನು ಘಟನೆಗಳು ಜರುಗ್ತಾವಂತ. ದ ಮೇಜರ್ ಇವೆಂಟ್ಸ್ ಆಫ್ ಮಿಯೋಸಿಸ್. ಸೊ ಅಮಾಂಗ್ ದೆಮ್ ದ ಫಸ್ಟ್ ಒನ್ ಈಸ್, ಲೆಟ್ ವಿ ಕನ್ಸಿಡರ್, it is having two times nuclear and cytoplasm divisions. So this is the best one thing, right? So what is this meiosis? Here the meiosis is involving two times nuclear division, two times cytoplasm division. So what is that another name of nuclear division? So here the nuclear division, we will consider it as karyokinesis, as already we know. What is this one? Karyokinesis, division of nucleus. And division of that cytoplasm, what we will refer it as?
ಸೈಟೋಕೈನೆಸಿಸ್. ರೈಟ್, ಸೈಟೋಕೈನೆಸಿಸ್. ಒಂದು ಕ್ಯಾರಿಯೋಕೈನೆಸಿಸ್, ಇನ್ನೊಂದು ಸೈಟೋಕೈನೆಸಿಸ್. ಡಿವಿಷನ್ ಆಫ್ ನ್ಯೂಕ್ಲಿಯಸ್, ಡಿವಿಷನ್ ಆಫ್ ಸೈಟೋಪ್ಲಾಸಂ. ಬಟ್ ಇಲ್ಲಿ ಏನಾಗುತ್ತಂದ್ರೆ ನ್ಯೂಕ್ಲಿಯರ್ ಡಿವಿಷನ್ 2 ಸಾರಿ ಆಗುತ್ತೆ, ಸೈಟೋಪ್ಲಾಸಂ ಡಿವಿಷನ್ 2 ಸಾರಿ ಆಗುತ್ತೆ, ಅಂದ್ರೆ 2 ಟೈಮ್ಸ್. ಬಟ್ ಮೈಟೋಸಿಸ್ ನಲ್ಲಿ 1 ಸಾರಿ ಕ್ಯಾರಿಯೋಕೈನೆಸಿಸ್ ಆಗ್ತಿತ್ತು, 1 ಸಾರಿ ಸೈಟೋಪ್ಲಾಸಂ ಆಗ್ತಿತ್ತು. ಸೊ ಹಿಯರ್ 2 times it is occurring. Hence we will divide the meiosis into 2 stages. Those are M1 and M2. ಅವನೇನಂತ ಕರಿತೀನಿ ನಾನು, M1 and M2. M1 means meiosis 1, M2 means meiosis 2. ಅಂದ್ರೆ ಫಸ್ಟ್ ಬರೋದು ಮಿಯೋಸಿಸ್ 1. ಮಿಯೋಸಿಸ್ 1 ದಲ್ಲಿ 1 ಮದರ್ ಸೆಲ್ ಇದ್ದು 2 ಡಾಟರ್ ಸೆಲ್ ಆಗುತ್ತೆ. ಐ ವಿಲ್ ರೈಟ್ ಹಿಯರ್. ಸೊ ಹಿಯರ್ 1 ಮದರ್ ಸೆಲ್ ಇಟ್ ಡಿವೈಡ್ಸ್ ಇಂಟು 2 ಡಾಟರ್ ಸೆಲ್ಸ್. ಸೊ ಇದು ಯಾವ್ದಿದು, ಮಿಯೋಸಿಸ್ 1. ಅದಾದ್ಮೇಲೆ ನೆಕ್ಸ್ಟ್ ಡಿವಿಷನ್ ಆಗುತ್ತೆ, ಮತ್ತೊಂದ್ ಸಾರಿ ಡಿವಿಷನ್ ಆಗುತ್ತೆ, ದಟ್ ಈಸ್ ಮಿಯೋಸಿಸ್ 2. ಸೊ ಇನ್ ಕೇಸ್ ಆಫ್ ಮಿಯೋಸಿಸ್ 2 ಅಗೇನ್ both the daughter cells will divide. ಆ 2 ಮರಿಜೀವಕೋಶಗಳು ಮತ್ತೊಂದ್ ಸಾರಿ ಡಿವಿಷನ್ ಆಗ್ತವೆ, producing what? Producing a total 4 daughter cells. Total 4 daughter cells. 4 ಮರಿಜೀವಕೋಶಗಳು ಬರೋದಂತ. So what we will consider it as? Okay, I will write here. This is meiosis 1 and this is meiosis 2. ಅದ 2 ಸಾರಿ ಡಿವಿಷನ್ ಆಯ್ತಾ ಇಲ್ಲಿ. ಈ ನೋಡ್ರಿ, ಇಲ್ಲಿ ಒಳಗಡೆ ನ್ಯೂಕ್ಲಿಯಸ್ ಡಿವಿಷನ್ ಆಯ್ತು, ಫಸ್ಟ್ ಕ್ಯಾರಿಯೋಕೈನೆಸಿಸ್ ಅಂತ ಹೇಳ್ತೇವೆ. 1ನೇ ಕ್ಯಾರಿಯೋಕೈನೆಸಿಸ್, 2 ಡಾಟರ್ ಸೆಲ್ ಬಂದು, 1 ಸಾರಿ ನ್ಯೂಕ್ಲಿಯಸ್ ಡಿವಿಷನ್ ಆಯ್ತು, ನೆಕ್ಸ್ಟ್ ಸೆಲ್ ಡಿವಿಷನ್ ಆಯ್ತು, ಕ್ಯಾರಿಯೋಕೈನೆಸಿಸ್ ಅಂಡ್ ಸೈಟೋಕೈನೆಸಿಸ್. ಅಂಡ್ ಅಗೇನ್ ಬೋತ್ ದ ಡಾಟರ್ ಸೆಲ್ ವಿಲ್ ಶೋ ಕ್ಯಾರಿಯೋಕೈನೆಸಿಸ್, ಸೈಟೋಕೈನೆಸಿಸ್. ಮತ್ತೆ ಇದರ ನ್ಯೂಕ್ಲಿಯಸ್ ಡಿವಿಷನ್ ಆಯ್ತು, ಸೈಟೋಪ್ಲಾಸಂ ಡಿವಿಷನ್ ಆಯ್ತು, 2 ಡಾಟರ್ ಸೆಲ್. ಇದರ ನ್ಯೂಕ್ಲಿಯಸ್ ಡಿವಿಷನ್ ಆಯ್ತು, ಸೈಟೋಪ್ಲಾಸಂ ಡಿವಿಷನ್ ಆಯ್ತು, 2 ಡಾಟರ್ ಸೆಲ್. ದಟ್ ಮೀನ್ಸ್ here also karyokinesis cytokinesis occurring, here also karyokinesis cytokinesis occurring. So ಹಾಗಾಗಿ 2 ಸಾರಿ ಕ್ಯಾರಿಯೋಕೈನೆಸಿಸ್, 2 ಸಾರಿ ಸೈಟೋಕೈನೆಸಿಸ್ ಆಗೋದು. ಸೊ ಹಾಗಾಗಿ ಅದನ್ನ ನಾವು ಮಿಯೋಸಿಸ್ 1 and ಮಿಯೋಸಿಸ್ 2 ಅಂತ ಕರಿತೀವಿ. And here one more thing, here 1 mother cell producing how many daughter cell? 4 daughter cells. But mitosis ದಲ್ಲಿ ಹೇಳ್ರಿ, there 1 mother cell producing 2 daughter cell. ಆ 2 ಡಾಟರ್ ಸೆಲ್ ನೆಕ್ಸ್ಟ್ 2 ಡಾಟರ್ ಸೆಲ್ಸ್ ಗಳನ್ನ, ನೆಕ್ಸ್ಟ್ 4 ಡಾಟರ್ ಸೆಲ್ಸ್ ಗಳನ್ನ ರೆಡಿ ಮಾಡಿದ್ರೆ ಅದು ಇನ್ನೊಂದು ಮೈಟೋಸಿಸ್. 4 ಡಾಟರ್ ಸೆಲ್ ಮತ್ತೆ 8 ಡಾಟರ್ ಸೆಲ್ಸ್ ಅನ್ನು ರೆಡಿ ಮಾಡಿದ್ರೆ ಅದು ಇನ್ನೊಂದು ಮೈಟೋಸಿಸ್. ಸೋ ಮೆನಿ ಮೈಟೋಟಿಕ್ ಸೆಲ್ ಡಿವಿಷನ್ಸ್ ವಿಲ್ ಆಕರ್. ಬಟ್ ಹಿಯರ್ ದಿಸ್ ಈಸ್ ಮಿಯೋಸಿಸ್ 1 ಅಂಡ್ ದಿಸ್ ಈಸ್ ಮಿಯೋಸಿಸ್ 2. ಮಿಯೋಸಿಸ್ 2 ಸ್ಟಾಪ್, ಅಲ್ಲಿಗೆ ಸ್ಟಾಪ್ ಆಯ್ತು. ಮತ್ತೆ ಈ ಸೆಲ್ಗಳು ಡಿವಿಷನ್ ಆಗೋದಿಲ್ಲ, ಇಲ್ಲಿಗೆ ಸ್ಟಾಪ್ ಆಯ್ತಂತ. ದಟ್ ಮೀನ್ಸ್ 1 ಮದರ್ ಸೆಲ್ ಪ್ರೊಡ್ಯೂಸಿಂಗ್ ಫೈನಲಿ 4 ಡಾಟರ್ ಸೆಲ್ಸ್. ಇದು ಮಿಯೋಸಿಸ್ಗೂ ಮೈಟೋಸಿಸ್ಗೂ ಮೇಜರ್ ಡಿಫರೆನ್ಸ್. ಅಂಡ್ ಒನ್ ಮೋರ್ ಮೇಜರ್ ಡಿಫರೆನ್ಸ್, ಹಿಯರ್ ದ ನಂಬರ್ ಈಸ್ ಗೋಯಿಂಗ್ ಟು ಬಿ ರೆಡ್ಯೂಸ್ಡ್. ನಾನು ಲಾಸ್ಟ್ ಟೈಮ್ ಹೇಳಿದೆ, ಇಲ್ಲಿ 46 ಇದ್ರೆ, ಓಕೆ ಐ ವಿಲ್ ರೈಟ್ ಹಿಯರ್. ಎಸ್, ಹಿಯರ್ ದ ನಂಬರ್ ಈಸ್ 46. ಎಷ್ಟು, ಏನದು 46 ಅನ್ನೋದು ಕ್ರೋಮೋಸೋಮ್ ನಂಬರ್, ಹೌದಾ? ದಟ್ ನಂಬರ್ ಬಿಕಮ್ಸ್ 23. ಅದ ನಂಬರ್ ಏನಾಯ್ತು, ಹಾಫ್ ಆಯ್ತು. ಹಾಫ್ ಆದ್ರೆ ಏನದು, ಇಕ್ವೇಶನಲ್ಲೋ ರಿಡಕ್ಷನಲ್ಲೋ? ಎಸ್, ದಟ್ ಈಸ್ ರಿಡಕ್ಷನಲ್ ಸೆಲ್ ಡಿವಿಷನ್. ಸೊ ಮಿಯೋಸಿಸ್ 1 ಈಸ್ ರಿಡಕ್ಷನಲ್ ಸೆಲ್ ಡಿವಿಷನ್. ಈಗ ನೆಕ್ಸ್ಟ್ ಸ್ಟೆಪ್ಗೆ ಬರೋಣ ಅಂತ. ಹಿಯರ್ 23 chromosome containing cell again divides into 2 daughter cell, but both the daughter cells are having 23 only. ಮತ್ತ ಅದು ಹಾಫ್ ಆಗೋದಿಲ್ಲ, ಅದು ಅಲ್ಲಿಗೆ ಉಳಿಯುತ್ತಂತ. ಹಿಯರ್ ಆಲ್ಸೋ ಇಟ್ ಬಿಕಮ್ಸ್ 23. ಈಗ ನೋಡ್ರಿ, ಈ 2 ಡಾಟರ್ ಸೆಲ್ಗೆ ಇದು ತಾಯಿ ಜೀವಕೋಶ. ಈಗ ಈ ತಾಯಿ ಜೀವಕೋಶದಲ್ಲಿ ಎಷ್ಟು ಕ್ರೋಮೋಸೋಮ್ ಇದ್ದು ಅಷ್ಟೇ ಕ್ರೋಮೋಸೋಮ್ ಮರಿ ಜೀವಕೋಶಕ್ಕೂ ಬಂತು. ಅಂದ್ರೆ ನಂಬರ್ ಹಾಫ್ ಆಯ್ತು, ಈಕ್ವಲ್ ಆಗಿ ಹೋಯ್ತು. ಈಕ್ವಲ್ ಆಗಿ ಬಂತಲ್ಲ. ಸೊ ದಿಸ್ ಈಸ್ ವಿ ವಿಲ್ ಕಾಲ್ ಇಟ್ ಆಸ್ ಇಕ್ವೇಶನಲ್ ಸೆಲ್ ಡಿವಿಷನ್. ಸೊ ಇದು ಯಾವ್ದಿದು, ಮಿಯೋಸಿಸ್ 2. ದಟ್ ಮೀನ್ಸ್ ಮಿಯೋಸಿಸ್ 2 ಈಸ್ ಇಕ್ವೇಶನಲ್ ಸೆಲ್ ಡಿವಿಷನ್. It is equational cell division. First one is reductional, second one is equational. One is meiosis 1, another one is meiosis 2.
ಬಟ್ ಓವರ್ ಆಲ್ ಮಿಯಾಸಿಸ್ ಕನ್ಸಿಡರ್ ಮಾಡಿದ್ರೆ, ಪೂರ್ಣ ಪ್ರಮಾಣದಲ್ಲಿ ಕನ್ಸಿಡರ್ ಮಾಡಿದ್ರೆ, ಸ್ಟಾರ್ಟಿಂಗ್ ಪಾಯಿಂಟ್ ಅಂಡ್ ಎಂಡಿಂಗ್ ಪಾಯಿಂಟ್, ಸ್ಟಾರ್ಟಿಂಗ್ ಪಾಯಿಂಟ್ 46, ಎಂಡಿಂಗ್ ಪಾಯಿಂಟ್ 23. ತಾಯಿ ಜೀವಕೋಶದಲ್ಲಿ 46 ಕ್ರೋಮೋಸೋಮ್ಸ್ ಇದ್ದು ಮರಿ ಜೀವಕೋಶದಲ್ಲಿ 23 ಕ್ರೋಮೋಸೋಮ್ಸ್ ಇದಾವೆ. ಅಂದ್ರೆ ಇದು ಇಕ್ವೇಷನಲ್ ರಿಡಕ್ಷನಲ್. ದಿಸ್ ಈಸ್ ರಿಡಕ್ಷನಲ್ ಸೆಲ್ ಡಿವಿಷನ್. ಮಿಯಾಸಿಸ್, ಟೋಟಲ್ ಮಿಯಾಸಿಸ್ ಇಸ್ ರಿಡಕ್ಷನಲ್ ಸೆಲ್ ಡಿವಿಷನ್, ರೈಟ್? ಸೊ ದಿಸ್ ಇಸ್ ದ ಮೇಜರ್ ಥಿಂಗ್ ಹಿಯರ್. ಸೊ ಇದನ್ನ ತಲೆ ಇಟ್ಕೋಬೇಕು ನಾವಿಲ್ಲಿ. ನೆಕ್ಸ್ಟ್ ಒನ್. ಸೊ ಹಿಯರ್ ದ ನೆಕ್ಸ್ಟ್ ಥಿಂಗ್ ಇಸ್ ದಟ್, here next thing, there is replication of DNA or the chromosome at which page? S page, and then meiosis 1 will start. Okay. So ಏನಇದರ ಅರ್ಥ? DNA it is going to be replicated. ಅಂದ್ರೆ ಅದರ ಕ್ವಾಂಟಿಟಿ ಜಾಸ್ತಿ ಆಯ್ತು. This DNA is condensed into chromosome. ಇದೇ ಒಂದು ಪ್ರಮಾಣದಲ್ಲಿ ಸಾಂದ್ರೀಕೃತಗೊಂಡು ಅದು ವರ್ಣತಂತು ಆಗುತ್ತೆ, ಕ್ರೋಮೋಸೋಮ್ ಆಗುತ್ತೆ. ದಟ್ ಮೀನ್ಸ್ DNA is doubled at which stage? S page. S page ಅಂತ ಗೊತ್ತಾಗುತ್ತಲ್ಲ, ಪ್ರಿಪರೇಟರಿ ಸ್ಟೇಜ್ ಅಲ್ಲಿ ಬಂದಿತ್ತು ಅದು, ಸಿಂಥಸಿಸ್ ಪೇಜ್ ಅಂತ. ಸೊ ಅದಾದ್ಮೇಲೆ ಆ ಡಿ ಎನ್ ಎ ಡಬಲ್ ಆದ್ಮೇಲೆ, ಕ್ರೋಮೋಸೋಮ್ ಕ್ವಾಂಟಿಟಿ ಜಾಸ್ತಿ ಆದ್ಮೇಲೆ ಮಿಯಾಸಿಸ್ 1 ಸ್ಟಾರ್ಟ್ ಆಯ್ತು. ಮಿಯಾಸಿಸ್ 1 ಸ್ಟಾರ್ಟ್ ಆಯ್ತು, ಈ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ಮಿಯಾಸಿಸ್ 2 ಬರುತ್ತೆ. ಬಟ್ ಮಿಯಾಸಿಸ್ 2 ಈಸ್ ನಾಟ್ ಹ್ಯಾವಿಂಗ್ ಎ ಸ್ಪೇಸ್. ಇದು ಯಾವ ಸ್ಟೇಜ್ ಇಲ್ಲಿ ಬರೋದು? ನೆಕ್ಸ್ಟ್ ಇಲ್ಲಿ ಇದು ಮಿಯಾಸಿಸ್ 2, ಇದು ಮಿಯಾಸಿಸ್ 1, ಇದು ಮಿಯಾಸಿಸ್ 2. ಮಿಯಾಸಿಸ್ 2 ನಲ್ಲಿ ಒಳಗಿದ್ದಿರೋ ಕ್ರೋಮೋಸೋಮ್ಸ್ ಡಬಲ್ ಆಗೋದಿಲ್ಲ. ದೇರ್ ಈಸ್ ನೋ ರೆಪ್ಲಿಕೇಶನ್ ಆಫ್ DNA ಆರ್ ನೋ ರೆಪ್ಲಿಕೇಶನ್ ಆಫ್ ಕ್ರೋಮೋಸೋಮ್ at the beginning of meiosis 2. But at the beginning of meiosis 1, there is S page. In the S page, chromosome or DNA is doubled. But meiosis 2 nalli agodilla. So don't think. Okay. Next one. There is pairing of homologous chromosomes. So this is another thing. There is a pairing of homologous chromosome. ಇದೊಂದು ಇಂಪಾರ್ಟೆಂಟ್ ನೋಡಿ ಇಲ್ಲಿ ಬರೋದು. There is pairing of homologous chromosome. ಪೇರಿಂಗ್ ಅಂದ್ರೆ ಗೊತ್ತಾಗುತ್ತಲ್ಲ, ಜೋಡಿ ಆಗೋದು, ಎರಡೆರಡು ಕ್ರೋಮೋಸೋಮ್ಗಳು ಸೇರ್ಕೊಂಡು ಜೋಡಿ ಆಗೋದು ಅಂತ. Now let me tell you what is that meaning. Let us consider a cell. ಈಗ ಒಂದು ಸೆಲ್ ಇದೆ ಅಂತ ಅನ್ಕೊಳ್ಳಿ. This cell is having, let me consider 4 chromosomes. ಈಗ ಸೆಲ್ ಒಳಗಡೆ 4 ಕ್ರೋಮೋಸೋಮ್ಸ್ ಗಳಿದಾವೆ ಅಂತ ಅನ್ಕೊಳ್ರಿ. ಸೊ ಇಲ್ಲ ಮಾರ್ಕ್ ಮಾಡ್ತೇನೆ ಯಾವ ಕ್ರೋಮೋಸೋಮ್ಸ್ ಅಂತ. Yes. So totally 4 chromosomes are present. Now I will consider this is 1, 2, 3, 4. ಅದಕ್ಕೆ ನಾನು ನಂಬರ್ ಕೊಟ್ಟೆ. 4 ಕ್ರೋಮೋಸೋಮ್ಸ್ ಇದೆ, 4 ಕ್ರೋಮೋಸೋಮ್ ನಂಬರ್ ಕೊಟ್ಟೆ. ಈಗ ಹೇಳ್ರಿ, ಈ ಕ್ರೋಮೋಸೋಮ್ಸ್ ಗಳಲ್ಲಿ 4ರಲ್ಲಿ 2 ಪೇರ್ ಮಾಡ್ಬೇಕು. ನಾ ಈಗ 4 ಕ್ರೋಮೋಸೋಮ್ ಸೇರ್ಕೊಂಡು 2 ಪೇರ್ ಆಗ್ಬೇಕು. ಯಾಕೆ ಪೇರಿಂಗ್ ಆಗ್ಬೇಕಂತ ನೀವು ಕ್ವಶನ್ ಮಾಡಬಹುದು. Why there is pairing means because all sexual reproducing organisms are developed from 2 parents. ಪ್ರತಿ ಜೀವಕೋಶ ಅಥವಾ ಪ್ರತಿ ಯಾವುದೇ ಆರ್ಗ್ಯಾನಿಸಮ್ ಇರಲಿ ಲೈಂಗಿಕ ಸಂತಾನೋತ್ಪತ್ತಿಲಿಂದ ಹುಟ್ಕೊಳ್ತಿತ್ತು ಅಂತಂದ್ರೆ ಅದಕ್ಕೆ ಇಬ್ರು ಪೇರೆಂಟ್ಸ್ ಕಾರಣ ಆಗ್ತಾರೆ, ಒಂದು ತಾಯಿ ಒಂದು ತಂದೆ. ದಟ್ ಮೀನ್ಸ್ ಫ್ರಮ್ ಫಾದರ್ ಅಂಡ್ ಫ್ರಮ್ ಮದರ್ ಒನ್ ಸೆಟ್ ಆಫ್ ಕ್ರೋಮೋಸೋಮ್ ಈಸ್ ಕಮಿಂಗ್. ಹಾಗಾಗಿ ಜೋಡಿ ಅಂತ ಹೇಳ್ತೇವೆ ನಾವು. ಸೊ ಇಲ್ಲಿ ಕೂಡ ಜೋಡಿ ಮಾಡ್ಬೇಕೀಗ. ಅಂದ್ರೆ ಒಂದು ಮದರ್ ಇಂದ ಬಂದಿರೋ ಕ್ರೋಮೋಸೋಮ್, ಒಂದು ಫಾದರ್ ಇಂದ ಬಂದಿರೋ ಕ್ರೋಮೋಸೋಮ್ ಅಂತ ಅರ್ಥ. ನಾವು ಟೆಲ್ ಮಿ which chromosomes are going to make pair? ಯಾವ chromosomes pair ಆಗ್ಬೇಕು ಇಲ್ಲಿ? Yes. So here 1 and 3 both are going to make pair.
2 and 4 both are going to make pair. 1 3 pair ಆಗಬೇಕು, ಸೆಕೆಂಡ್ ಫೋರ್ತ್ ಕ್ರೋಮೋಸೋಮ್ ಪೇರ್ ಆಗಬೇಕು. ವೈ? ಬಿಕಾಸ್ both the chromosomes are equal in size. Both the chromosomes are equal in size. ನಾನು ಅದನ್ನು ಬರಿತೀನಿ ಹೊರಗಡೆ. Now imagine okay. Now this is 1 and 3. Both the chromosomes are equal in pair. ಅದೇ ನಂಬರ್ ಏನಾದ್ರೆ ಅಂತ ಅನ್ಕೊಳ್ರಿ. ಈ ನಾವು ಏನ್ ಕನ್ಸಿಡರ್ ಮಾಡ್ಬೇಕಂದ್ರೆ ಕ್ರೋಮೋಸೋಮ್ ಪೇರ್ ಆಗ್ಬೇಕಾಗಿತ್ತಂದ್ರೆ ಎರಡು ಕ್ರೋಮೋಸೋಮ್ ನೋಡ್ಲಿಕ್ಕೆ ಒಂದೇ ತರ ಕಾಣಿಸ್ಬೇಕು, ಸೇಮ್ ಕಾಣಿಸ್ಬೇಕು. ನಾವು ಬೋತ್ ಕ್ರೋಮೋಸೋಮ್ಸ್ ಆರ್ ಈಕ್ವಲ್ ಇನ್ ಸೈಜ್. ಸೈಜ್ ಏನು ಈಕ್ವಲ್ ಆಯ್ತು? ಒಳಗಿರೋ ಜೀನ್ಸ್, ಕ್ರೋಮೋಸೋಮ್ ಇಸ್ ಮೇಡ್ ಆಫ್ ವಾಟ್? DNA. Chromosome is made up of what? DNA, right? It is made up of DNA. DNA is having what? Genes. DNA ಒಳಗಡೆ ಏನಿರ್ತವೆ? ಜೀನ್ಸ್. ಜೀನ್ಸ್ ಅಂದ್ರೆ ನಮ್ಮ ಕ್ಯಾರೆಕ್ಟರ್ಗಳನ್ನ ಕಂಟ್ರೋಲ್ ಮಾಡೋ ಯೂನಿಟ್ ಅಂತ ಅರ್ಥ. ಜೀನ್, ಇಟ್ ಈಸ್ ಅ ಯೂನಿಟ್ ಇನ್ ದ DNA ವಿಚ್ ಕಂಟ್ರೋಲ್ಸ್ ಅವರ್ ಕ್ಯಾರೆಕ್ಟರ್. ಅಂದ್ರೆ ಪ್ರತಿ ಜೀವಿಯ ಲಕ್ಷಣಗಳನ್ನ ಮೇಂಟೈನ್ ಮಾಡೋದು, ಕಂಟ್ರೋಲ್ ಮಾಡೋದು ಜೀನ್ಸ್ಗಳು. ಆ ಜೀನ್ಸ್ಗಳಲ್ಲಿದ್ದಾವೆ DNA. ಆ DNA ಸುತ್ತಕೊಂಡು ಏನಾಗಿದೆ ಈಗ? DNA ಕಾಯಿಲ್ ಸುತ್ತಕೊಂಡು ಏನಾಗಿದೆ? ಕ್ರೋಮೋಸೋಮ್ ಆಗಿದೆ. ದಟ್ ಮೀನ್ಸ್ ಕ್ರೋಮೋಸೋಮ್ ಈಸ್ ಹ್ಯಾವಿಂಗ್ DNA. ಆರ್ ಕ್ರೋಮೋಸೋಮ್ ಈಸ್ ಹ್ಯಾವಿಂಗ್ ಜೀನ್ಸ್. ಕ್ರೋಮೋಸೋಮ್ ಒಳಗಡೆ ಏನಿದೆ? ಜೀನ್ಸ್. ಇಲ್ಲಿ ನಾನು ಒಂದು ಕ್ರೋಮೋಸೋಮ್ ಅನ್ನ ಮ್ಯಾಟರ್ನಲ್ ಅಂತ ಕನ್ಸಿಡರ್ ಮಾಡ್ತೀನಿ. ಹಿಯರ್ ಒನ್ ಕ್ರೋಮೋಸೋಮ್ ಈಸ್ ಮ್ಯಾಟರ್ನಲ್, ಒನ್ ಕ್ರೋಮೋಸೋಮ್ ಈಸ್ ಪ್ಯಾಟರ್ನಲ್. ಒನ್ ಈಸ್ ಮ್ಯಾಟರ್ನಲ್, ಒನ್ ಈಸ್ ಪ್ಯಾಟರ್ನಲ್. ಏನ್ ಹಂಗಂದ್ರೆ ಅರ್ಥ? ಮ್ಯಾಟರ್ನಲ್ ಕ್ರೋಮೋಸೋಮ್ ಈಸ್ ಮದರ್ ಕ್ರೋಮೋಸೋಮ್, ಪ್ಯಾಟರ್ನಲ್ ಕ್ರೋಮೋಸೋಮ್ ಈಸ್ ಫಾದರ್ ಕ್ರೋಮೋಸೋಮ್. ತಂದೆಲಿಂದ ಒಂದು ಕ್ರೋಮೋಸೋಮ್ ಬಂದಿದೆ ಅಂತ ಅರ್ಥ, ತಾಯಿಲಿಂದ ಒಂದು ಕ್ರೋಮೋಸೋಮ್ ಬಂದಿದೆ ಅಂತ ಅರ್ಥ ನಮಗೆ. ಮ್ಯಾಟರ್ನಲ್ ಅಂಡ್ ಪ್ಯಾಟರ್ನಲ್. Now both chromosomes are equal in size, and in both chromosomes the genes are also similar. ಇಲ್ಲಿರೋ ಜೀನ್ಸು ಆ ಕಡೆ ಇರೋ ಜೀನ್ಸು ಸಿಮಿಲರ್ ಇದಾವೆ ಅಂತ ಅರ್ಥ. ಹೌ ಮೀನ್ಸ್? ಸಿ ಹಿಯರ್, ನಾನು ಇಲ್ಲೊಂದು ಮಾರ್ಕ್ ಮಾಡಿದೆ. ಇಲ್ಲೊಂದು ಜೀನ್ ಇದೆ ಅಂತ ಅನ್ಕೊಳ್ರಿ. ಈ ಜೀನು ಕಲರ್ ಅನ್ನ ಡಿಸೈಡ್ ಮಾಡುತ್ತೆ. ಇಲ್ಲಿರೋ ಜೀನ್ ಏನು ನಿರ್ಧಾರ ಮಾಡುತ್ತೆ? ಕಲರ್. ನಮ್ಮ ಚರ್ಮದ ಬಣ್ಣವನ್ನ ನಿರ್ಧಾರ ಮಾಡುತ್ತೆ. ಆ ಜೀನ್ ಇದೆ ಅಂತ ಅನ್ಕೊಳ್ರಿ ಈ ಕ್ರೋಮೋಸೋಮ್ ಮೇಲೆ. ಈ ಕಡೆನು ಈ ಕ್ರೋಮೋಸೋಮ್ ಮೇಲೆ ಇದೇ ಪ್ಲೇಸಿಗೆ ಅದೇ ಜೀನ್ ಇರಬೇಕು, ಬೇರೆ ಕಡೆ ಇದ್ರೆ ನಡೆಯೋದಿಲ್ಲ. ಈ ಕ್ರೋಮೋಸೋಮ್ ಯಾವ ಪ್ಲೇಸಿಗೆ ಆ ಜೀನ್ ಇತ್ತೋ ಅದೇ ಪ್ಲೇಸಿಗೆ ಅದೇ ಜೀನ್ ಆ ಕಡೆ ಇರಬೇಕಂತ. ದಟ್ ಮೀನ್ಸ್ ಹೌ ಮೆನಿ ಜೀನ್ಸ್ ಆರ್ ಪ್ರೆಸೆಂಟ್ ಆನ್ ದಿಸ್ ಕ್ರೋಮೋಸೋಮ್? ಸೇಮ್ ನಂಬರ್ ಆಫ್ ಜೀನ್ಸ್ ಪ್ರೆಸೆಂಟ್ ಆನ್ ದಿಸ್ ಕ್ರೋಮೋಸೋಮ್, and the type of the genes are also same. That means qualitatively and quantitatively both the chromosomes are same. ಆ ತರ ಸೇಮ್ ಇರೋ ಕ್ರೋಮೋಸೋಮ್ಸ್ ನಾವ್ ಏನಂತ ಕರಿತೀವಿ? ಹೋಮೋಲೋಗಸ್. ಹೋಮೋ ಮೀನ್ಸ್ ವಾಟ್? ಹೋಮೋ ಮೀನ್ಸ್ ಸೇಮ್. ಲೋಗಸ್ ಮೀನ್ಸ್ origin or location. ಸೊ ಹೋಮೋಲೋಗಸ್ ಕ್ರೋಮೋಸೋಮ್ಸ್ ಪೇರ್ ಅಂತ ಕರಿತೀವಿ. ಒಂದ್ ವೇಳೆ ನಾನು ಇದನ್ನ ಜೋಡಿ ಮಾಡಿದ್ರೆ ಏನಾಗುತ್ತೆ ಅಂದ್ರೆ 1 and 2. One first chromosome is bigger, second chromosome is smaller. That is not homologous pair. That is heterologous pair. Hetero means different. ಹೌದಾ? ಈಗ ಹೇಳ್ರಿ ನನಗೆ, if you are having a 46 chromosomes, each pair having 2 chromosomes, that means how many homologous pairs are formed? 46 chromosomes ಇದ್ರೆ ಎಷ್ಟು ಜೋಡಿ ಮಾಡಬಹುದು? 23 pairs. 23 ಜೋಡಿ ಮಾಡಬಹುದಲ್ಲ? That means 23 homologous chromosome pairs are formed. That is in meiosis. ಬಟ್ ಮೈಟೋಸಿಸ್ ಅಲ್ಲಿ ಕ್ರೋಮೋಸೋಮ್ಸ್ ಗಳು ಪೇರ್ ಆಗೋದಿಲ್ಲ, ಕ್ರೋಮೋಸೋಮ್ ಸಪರೇಟ್ ಆಗಿ ಇರ್ತವೆ. ಮಿಯೋಸಿಸ್ ಆಗುವಾಗ ಜೋಡಿ ಆಗ್ತಾವಂತ. ಸೊ ಇದು ಮಿಯೋಸಿಸ್ ಹಂತದಲ್ಲಿ ಮುಖ್ಯವಾದ ಘಟನೆ ಅಂತ. ನೆಕ್ಸ್ಟ್ ಒನ್ ಮೋರ್ ಥಿಂಗ್, ದೇರ್ ಈಸ್ crossing over of non-sister chromatids. Crossing over of non-sister chromatids in homologous pair. ಹೋಮೋಲೋಗಸ್ ಪೇರ್ ಅಲ್ಲಿ ನಾನ್ ಸಿಸ್ಟರ್ ಕ್ರೋಮ್ಯಾಟಿಡ್ಸ್ ಗಳು ಕ್ರಾಸ್ ಆಗ್ತವೆ. ಇದು ಬಹಳ ಮುಖ್ಯವಾದ ಘಟನೆ ಅಂತ. ಈಗ ಹಿಂಗಂದ್ರೆ ಮೀನಿಂಗ್. ಸೊ ಐ ವಿಲ್ ಎಕ್ಸ್ಪ್ಲೇನ್ ಹಿಯರ್. ಐ ವಿಲ್ ಡ್ರಾ ಹಿಯರ್. ಇದೇ ಕ್ರೋಮೋಸೋಮ್ ಇಲ್ಲಿ ತಗೊಳ್ತೀನಿ ನಾನು. ಸೊ
ಸ್ವಲ್ಪ ಕಲರ್ ಚೇಂಜ್ ಮಾಡ್ಕೊಳ್ತೀನಿ ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ಲಿ ಅಂತ. Okay, now imagine both the chromosomes are similar in size, similar in their morphologies, quantitatively, qualitatively, both the chromosomes are same. So now here, one chromosome is maternal, one chromosome is paternal. ಒಂದು ತಾಯಿಲಿಂದ ಬಂದಿದ್ದು ಒಂದು ತಂದೆಲಿಂದ ಬಂದಿದ್ದು ಅಂತ ಅನ್ಕೊಂಡ್ರೆ ಈಗ ಎರಡು ಕ್ರೋಮೋಸೋಮ್ಸ್ ಗಳು ಸೇಮ್ ಇದಾವೆ. ಈಗ ಈ ಕ್ರೋಮೋಸೋಮ್ಸ್ ಗಳಲ್ಲಿ ನಾವು ಹಿಯರ್ ಲೆಟ್ ವಿ ಕನ್ಸಿಡರ್ ಜಸ್ಟ್ ಒನ್ ಕ್ರೋಮೋಸೋಮ್, ಇದು ಒಂದೇ ಕ್ರೋಮೋಸೋಮ್ ಅಂತ ಅನ್ಕೊಂಡ್ರೆ ರೆಡ್ ಕಲರ್. ದಿಸ್ ಕ್ರೋಮೋಸೋಮ್ ಹ್ಯಾವಿಂಗ್ ಹೌ ಮೆನಿ ಕ್ರೋಮ್ಯಾಟಿಡ್ಸ್, ಎಷ್ಟು ಕ್ರೋಮ್ಯಾಟಿಡ್ಸ್ ಗಳಿದಾವೆ? ಕ್ರೋಮ್ಯಾಟಿಡ್ಸ್ ಅಂದ್ರೆ ವರ್ಣತಂತುವಿನ ಕೈಗಳಂತ ಅರ್ಥ. ಎಷ್ಟು ಕೈಗಳಿದಾವೆ? ಎರಡು ಕೈಗಳು. ದಿಸ್ ಈಸ್ ಒನ್ ಕ್ರೋಮ್ಯಾಟಿಡ್, ಇಲ್ಲಿದೆಲ್ಲ ಇದು ಒಂದು ಕ್ರೋಮ್ಯಾಟಿಡ್. ನೆಕ್ಸ್ಟ್ ದಿಸ್ ಈಸ್ ಒನ್ ಕ್ರೋಮ್ಯಾಟಿಡ್, ಹೌದಾ? ದಿಸ್ ಈಸ್ ಒನ್ ಕ್ರೋಮ್ಯಾಟಿಡ್, ದಿಸ್ ಈಸ್ ಒನ್ ಕ್ರೋಮ್ಯಾಟಿಡ್. ಟೂ ಕ್ರೋಮ್ಯಾಟಿಡ್ಸ್, each chromosome having two chromatids. Here also, this chromosome also having two chromatids. Now these both chromatids are called as sister chromatids. ಎರಡಕ್ಕೆ ಏನಂತ ಕರಿತೀನಿ? ಸಿಸ್ಟರ್ ಕ್ರೋಮ್ಯಾಟಿಡ್ಸ್. ಇವೆರಡು ಯಾಕೆ ಸಿಸ್ಟರ್ ಅಂತ ಕರೆದೇವೆ ಹೇಳ್ರಿ? ಈಗ ಡಿಎನ್ಎ ರೆಪ್ಲಿಕೇಶನ್ ಆಗೋಕ್ಕಿಂತ ಮುಂಚೆ, ಬಿಫೋರ್ ದ ರೆಪ್ಲಿಕೇಶನ್ ಆಫ್ ದ ಡಿಎನ್ಎ, ಕ್ರೋಮೋಸೋಮ್ ವಾಸ್ ದಿಸ್ ಮಚ್. ರೆಪ್ಲಿಕೇಶನ್ ಆಗೋಕ್ಕಿಂತ ಮುಂಚೆ ಕ್ರೋಮೋಸೋಮ್ ಇಷ್ಟೇ ಇತ್ತು, ಅಂದ್ರೆ ಒಂದೇ ಕೈ ಇತ್ತು ಅದಕ್ಕೆ ಕ್ರೋಮೋಸೋಮ್ಗೆ. ರೆಪ್ಲಿಕೇಶನ್ ಆದ್ಮೇಲೆ ಅದಕ್ಕೆ ಇನ್ನೊಂದು ಕೈ ಬಂತು, ಈ ಕೈ ಬಂತು, ಅಂದ್ರೆ ಡಬಲ್ ಆಯ್ತಂತ. ಅಂದ್ರೆ ಮೊದಲು ಒಂದೇ ಇತ್ತು, ಆಮೇಲೆ ಇನ್ನೊಂದು ಹುಟ್ಕೊಂಡಿದ್ದು ಅದಕ್ಕೆ ಸಿಸ್ಟರ್ ಅಂತ. ಅಂಡ್ ಬೋತ್ ಆರ್ ಕಾಲ್ಡ್ ಆಸ್ ಸಿಸ್ಟರ್ ಕ್ರೋಮ್ಯಾಟಿಡ್ಸ್. ಈ ಕಡೆನು how many chromatids are present? Two chromatids, two sister chromatids. But ಈ chromatid ಅಂತ ಅನ್ಕೊಳ್ರಿ ಎರಡು. This chromatid and this chromatid, whether those are sister? No. Why? Because this chromatid belongs to maternal chromosome, this chromatid belongs to paternal chromosome. ಹಾಗಾಗಿ ಎರಡು ಸಿಸ್ಟರ್ ಆಗೋದಿಲ್ಲ. ಅಂದ್ರೆ ಏನಂತ ಕರಿಬಹುದು? ನಾನ್ ಸಿಸ್ಟರ್ ಕ್ರೋಮ್ಯಾಟಿಡ್ಸ್. ಸೊ ಎರಡಕ್ಕೂ ಏನಂತ ಕರಿಬಹುದು? ನಾನ್ ಸಿಸ್ಟರ್ ಕ್ರೋಮ್ಯಾಟಿಡ್ಸ್. ಏನಂತ ಕರಿತೀವಿ? ನಾನ್ ಸಿಸ್ಟರ್ ಕ್ರೋಮ್ಯಾಟಿಡ್ಸ್. ಈಗ ಈ ಸೆಂಟೆನ್ಸ್ ಬಂದ್ರಿ, ದೇರ್ ಈಸ್ ಕ್ರಾಸಿಂಗ್ ಓವರ್ ಆಫ್ ನಾನ್ ಸಿಸ್ಟರ್ ಕ್ರೋಮ್ಯಾಟಿಡ್ಸ್. ಕ್ರಾಸಿಂಗ್ ಓವರ್ ಅಂತ ಅಂಡರ್ಸ್ಟ್ಯಾಂಡ್ ಆಗುತ್ತಾ? ಒಂದ್ರ ಮೇಲೆ ಒಂದಂತ ಕ್ರಾಸಿಂಗ್ ಓವರ್, ಈ ರೀತಿ ಕ್ರಾಸಿಂಗ್ ಓವರ್. ಸೊ ಇದು ಕ್ರಾಸಿಂಗ್ ಓವರ್ ಅಲ್ಲ, ಈ ರೀತಿ ಆದ್ರೆ ಕ್ರಾಸಿಂಗ್ ಓವರ್. ದೇರ್ ಈಸ್ ಕ್ರಾಸಿಂಗ್ ಓವರ್ ಆಫ್ ನಾನ್ ಸಿಸ್ಟರ್ ಕ್ರೋಮ್ಯಾಟಿಡ್ಸ್. ಅವಾಗ ಹೆಂಗ್ ಕಾಣಿಸುತ್ತೆ? ಈ ರೀತಿ. ಈ ರೀತಿ ಅಂತ ಅನ್ಕೊಳ್ಳಿ. ಒಂದಕ್ಕೊಂದು ಏನದು? ಕ್ರಾಸ್. ಅದು ಏನ್ ಕ್ರಾಸ್? ಅದು ಕ್ರೋಮ್ಯಾಟಿಡ್ಸ್. ಆರ್ಮ್ ಆಫ್ ಕ್ರೋಮೋಸೋಮ್ಸ್ ಆರ್ ಕ್ರಾಸ್ಡ್ ಓವರ್ ಈಚ್ ಅದರ್. ದಟ್ ಇಸ್ ಕ್ರಾಸಿಂಗ್ ಓವರ್ ಆಫ್ ನಾನ್ ಸಿಸ್ಟರ್ ಕ್ರೋಮ್ಯಾಟಿಡ್ಸ್. ಕ್ರಾಸ್ ಆಯ್ತು, ಯಾಕೆ ಕ್ರಾಸ್ ಆಗ್ಬೇಕು ಅಂತ ನೀವು ಕೇಳಬಹುದು ಕ್ವಶನ್. ಈಗ ಒಂದು ಸಿಂಪಲ್ ಆಗಿ ಒಂದು ಎನಾಲಜಿ ಅಂತ ಅನ್ಕೊಳ್ರಿ. ಸೊ ಇದ್ರದ್ದು ನೆಕ್ಸ್ಟ್ ಸ್ಟೇಜ್ ಇದು. ಆಕ್ಚುಲಿ ಕ್ರಾಸಿಂಗ್ ಓವರ್ ಆದ್ರೆ ಈ ರೀತಿ ಕಾಣಿಸುತ್ತೆ. ಓಕೆ, ಈಗ ನಾನು ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ನಮಗೆ ತಾಯಿ ಕ್ಯಾರೆಕ್ಟರ್ಗಳಿದಾವ, ತಂದೆ ಕ್ಯಾರೆಕ್ಟರ್ಗಳಿದಾವ ನಮಗೆ. ವೆದರ್ ವಿ ಆರ್ ಹ್ಯಾವಿಂಗ್ ಅ ಮದರ್ ಕ್ಯಾರೆಕ್ಟರ್ ಆರ್ ಫಾದರ್ ಕ್ಯಾರೆಕ್ಟರ್ಸ್ ಆರ್ ಬೋತ್. ಎಸ್, ನಮಗೆ ಇಬ್ರು ಕ್ಯಾರೆಕ್ಟರ್ಸ್ ಗಳಿದಾವೆ. ತಾಯಿ ಕ್ಯಾರೆಕ್ಟರ್ ಕೂಡ ಇದೆ, ತಂದೆ ಕ್ಯಾರೆಕ್ಟರ್ ಇದೆ. ಕ್ಯಾರೆಕ್ಟರ್ ಯಾರು ಡಿಸೈಡ್ ಮಾಡ್ತಾರೆ? ಜೀನ್ಸ್. ಜೀನ್ಸ್ ಎಲ್ಲಿದಾವೆ? ಕ್ರೋಮೋಸೋಮ್ಸ್ ನಲ್ಲಿ. ಅಂದ್ರೆ ನಮ್ಗಿಬ್ರು ಕ್ಯಾರೆಕ್ಟರ್ ಬರ್ಬೇಕಂದ್ರೆ ಎರಡು ಕ್ಯಾರೆಕ್ಟರ್ ಮಿಕ್ಸ್ ಅಪ್ ಆಗ್ಬೇಕಲ್ಲ. ಎರಡು ಕ್ಯಾರೆಕ್ಟರ್ ಮಿಕ್ಸ್ ಆಗ್ಬೇಕಂದ್ರೆ ಜೀನ್ಸ್ ಗಳು ಮಿಕ್ಸ್ ಆಗ್ಬೇಕಲ್ಲ. ಜೀನ್ಸ್ ಮಿಕ್ಸ್ ಆಗ್ಬೇಕಂದ್ರೆ ಈ ಕ್ರೋಮ್ಯಾಟಿಡ್ ಆ ಕ್ರೋಮ್ಯಾಟಿಡ್ ಗಳು ಕೂಡ್ಕೋಬೇಕಂತ. ಹೆನ್ಸ್ ದೇ ಆರ್ ಗೋಯಿಂಗ್ ಟು ಕ್ರಾಸ್ ಓವರ್ ಈಚ್ ಅದರ್. ಆಫ್ಟರ್ ಕ್ರಾಸಿಂಗ್, ಹೌ ಆಕ್ಚುಲಿ ದ ಸ್ಟ್ರಕ್ಚರ್ ಇಸ್ ಲುಕಿಂಗ್ ಲೈಕ್, ಹೆಂಗ್ ಕಾಣಿಸುತ್ತೆ ಅಂತಂದ್ರೆ ಆಫ್ಟರ್ ದ ಕ್ರಾಸಿಂಗ್ ಓವರ್.
ಸ್ವಲ್ಪ ಕ್ರೋಮೋಸೋಮ್ ಸೈಜ್ ಅಲ್ಲಿ ಸ್ವಲ್ಪ ವೇರಿಯೇಷನ್ ಆಗಿರುತ್ತೆ ಡಯಾಗ್ರಾಮ್ ಹಾಕೋ ಟೈಮ್ದಲ್ಲಿ, ಬಟ್ ಇವೆಲ್ಲ ಸೇಮ್ ಕ್ರೋಮೋಸೋಮ್ಸ್ಗಳು. ಇದು ಕ್ರಾಸಿಂಗ್ ಓವರ್ ಆದ್ಮೇಲೆ, ಆಫ್ಟರ್ ದಿ ಕ್ರಾಸಿಂಗ್ ಓವರ್ ದ ಕ್ರೋಮೋಸೋಮ್ಸ್ ವಿಲ್ ಬಿ ಲುಕಿಂಗ್ ಲೈಕ್ ದಿಸ್. ಈ ರೀತಿ ಕ್ರಾಸಿಂಗ್ ಓವರ್ ಆದ್ಮೇಲೆ ಏನ್ ಡಿಫ್ರೆನ್ಸ್ ಆಯ್ತು ಹೇಳ್ರಿ. ಸೊ ಹಿಯರ್ ದಿಸ್ ಮಚ್ ಪೀಸ್ ಈಸ್ ಕಮಿಂಗ್ ಫ್ರಮ್ ದಟ್ ಸೈಡ್. ಅಂಡರ್ಸ್ಟ್ಯಾಂಡ್ ಆಗುತ್ತಲ್ಲ. ಈ ಕ್ರೋಮ್ಯಾಟಿಡ್ ಒಂದಿಷ್ಟು ಪೀಸು ಆ ಕಡೆ ಹೋಯ್ತು, ಆ ಕಡೆ ಕ್ರೋಮ್ಯಾಟಿಡ್ ಒಂದಿಷ್ಟು ತುಂಡು ಅಥವಾ ಪೀಸ್ ಈ ಕಡೆ ಬಂತಂತ. ದಟ್ ಮೀನ್ಸ್ ದೇರ್ ಇಸ್ ಎಕ್ಸ್ಚೇಂಜ್ ಆಫ್ ಕ್ರೋಮ್ಯಾಟಿಡ್ಸ್. ಎಕ್ಸ್ಚೇಂಜ್ ಆಫ್ ಕ್ರೋಮ್ಯಾಟಿಡ್ಸ್, ಇದು ಅದಕ್ಕೆ ಕೊಡೋದು, ಅದರಿಂದ ಇದಕ್ಕೆ ತಗೊಳ್ಳೋದಂತ. ಇಫ್ ಎಕ್ಸ್ಚೇಂಜ್ ಆಫ್ ಕ್ರೋಮ್ಯಾಟಿಡ್ ಆಕರ್ಸ್ ಮೀನ್ಸ್ ವಾಟ್ ಇಟ್ ಇಂಡಿಕೇಟ್ಸ್? ಎಕ್ಸ್ಚೇಂಜ್ ಆಫ್ ಜೀನ್ಸ್. ಜೀನ್ಸ್ಗಳು ಅದ್ರ ಬದಲಾದು ಅಂತ. ಜೀನ್ಸ್ಗಳು ಅದ್ರ ಬದಲಾದ್ರೆ ಜೀನ್ಸ್ಗಳು ಕೂಡ್ಕೊಂಡು ಅಂತ ಅರ್ಥ. ಜೀನ್ಸ್ಗಳು ಕೂಡ್ಕೊಂಡ್ರೆ ಕ್ಯಾರೆಕ್ಟರ್ಗಳು ಕೂಡ್ಕೊಂಡು, ಲಕ್ಷಣಗಳು ಕೂಡ್ಕೊಂಡು, ತಂದೆ ಕ್ಯಾರೆಕ್ಟರ್ ತಾಯಿ ಕ್ಯಾರೆಕ್ಟರ್ ಎರಡು ಕೂಡ್ಕೊಂಡು ಅಂತ, ಕೂಡ್ಕೊಂಡು ಅದು ಹುಟ್ಟೋ ಮಗುವಿನಲ್ಲಿ ಬರೋದಂತ. ಸೊ ದಿಸ್ ಇಸ್ ಹೌ ದೇರ್ ಇಸ್ ಕ್ರಾಸಿಂಗ್ ಓವರ್. ಈ ಪ್ರೊಸೆಸ್ ಕ್ರಾಸಿಂಗ್ ಓವರ್ ಅಂತ. ಎಸ್, ದೇರ್ ಈಸ್ ಕ್ರಾಸಿಂಗ್ ಓವರ್ ಆಫ್ ಹೋಮೋಲೋಗಸ್ ಪೇರ್. ಈ ರೀತಿ ಎಲ್ಲಾ 23 ಜೋಡಿಗಳೆಲ್ಲ ಆಗುತ್ತಂತ ಪ್ರೊಸೆಸ್. ಹಾಗಾಗೋದ್ರಿಂದ ಹುಟ್ಟೋ ಜೀವಿನಲ್ಲಿ ಲಕ್ಷಣಗಳು ಕೂಡ್ಕೊಳ್ತಾವಂತ, ಪಾಲಕರ ಲಕ್ಷಣಗಳು ಕೂಡ್ಕೊಳ್ಳೋದಂತ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಇನ್ ಕೇಸ್ ಆಫ್ ಮಿಯೋಸಿಸ್, ಬಟ್ ಇಟ್ ಇಸ್ ನಾಟ್ ಪ್ರೆಸೆಂಟ್ ಇನ್ ಮೈಟೋಸಿಸ್. ಮೈಟೋಸಿಸ್ ನಲ್ಲಿ ಆಗೋದಿಲ್ಲ, ಯಾಕಂದ್ರೆ ಮೈಟೋಸಿಸ್ ರೀಪ್ರೊಡಕ್ಷನ್ ಸಂಬಂಧಪಟ್ಟದ್ದಲ್ಲ. ಸೊ ಹಿಯರ್ ದ ಮಿಯೋಸಿಸ್ ಇಸ್ ಕನ್ಸರ್ನ್ಡ್ ವಿತ್ ರೀಪ್ರೊಡಕ್ಷನ್. ಹೆನ್ಸ್ ದೇರ್ ಇಸ್ ಅ ಮಿಕ್ಸಿಂಗ್ ಆರ್ ಎಕ್ಸ್ಚೇಂಜ್ ಆಫ್ ದ ಕ್ಯಾರೆಕ್ಟರ್ಸ್. ಹೆನ್ಸ್ ದೇರ್ ಇಸ್ crossing over of non-sister chromatids, right? So this is important thing, crossing over of non-sister chromatids. Idishtu process ge enanta karitevi? Recombination. What we will refer it as recombination. ee word tale itkolri. This process is recombination. Combination da artha agutta? ಜೋಡಣೆ. ಮೊದಲು ಏನೋ ಒಂದು ಜೋಡಣೆ ಇತ್ತು ಆ ಕ್ರೋಮೋಸೋಮ್ ನಲ್ಲಿ, ಜೀನ್ಸ್ ಗಳ ಜೋಡಣೆ ಇತ್ತು. ರೀಕಾಂಬಿನೇಷನ್, ಮರು ಜೋಡಣೆ. ಈ ಕಡೆ ಕಿತ್ತು ಆ ಕಡೆ ಹಾಕಿ, ಆ ಕಡೆ ಕಿತ್ತು ಈ ಕಡೆ ಹಾಕೋದಂತ ಮರು ಜೋಡಣೆ, ರೀಕಾಂಬಿನೇಷನ್. ಸೊ ಬಿಕಾಸ್ ಆಫ್ ಕ್ರಾಸಿಂಗ್ ಓವರ್ ಆಫ್ ನಾನ್ ಸಿಸ್ಟರ್ ಕ್ರೋಮ್ಯಾಟಿಡ್ಸ್, ದೇರ್ ಇಸ್ recombination of genes, and that recombination leads to the variation in characters. ಜೀವಿಯ ಹುಟ್ಟೋ ಜೀವಿಯಲ್ಲಿ ಲಕ್ಷಣಗಳು ಸ್ವಲ್ಪ ಭಿನ್ನ ಆಗ್ಬೇಕಾಗಿತ್ತಂದ್ರೆ ಈ ರೀಕಾಂಬಿನೇಷನ್ ಆಗ್ಬೇಕಂತ. ಸೊ ದಟ್ ಆಕರ್ಸ್ ಇನ್ ಹೋಮೋಲೋಗಸ್ ಪೇರ್ ಆಫ್ ಕ್ರೋಮೋಸೋಮ್ಸ್, ರೈಟ್? ಸೊ ದೀಸ್ ಆರ್ ದ ಮೇಜರ್ ಇವೆಂಟ್ಸ್ ಆಫ್ ಮಿಯೋಸಿಸ್. ಮಿಯೋಸಿಸ್ ನಲ್ಲಿ ಮುಖ್ಯವಾಗಿ ನಡೆಯೋ ಘಟನೆಗಳಂತ. ಸೊ ದಿಸ್ ಮಿಯೋಸಿಸ್ ಡಿವೈಡ್ ಇಂಟು ಮಿಯೋಸಿಸ್ 1 ಅಂಡ್ ಮಿಯೋಸಿಸ್ 2. ಸೊ ಇದು ಯಾವ ರೀತಿ ಆಕ್ಚುಯಲ್ ಪ್ರೋಸೆಸ್ ಆಗುತ್ತೆ, ಇದು ಯಾವ ರೀತಿ ಆಕ್ಚುಯಲ್ ನಡೀತೆ ಪ್ರೋಸೆಸ್ ಅನ್ನ. ಸೊ ರಿಗಾರ್ಡಿಂಗ್ ದಿಸ್ ಮಿಯೋಸಿಸ್ 1, ಸೊ ವಿ ಕ್ಯಾನ್ ಡಿಸ್ಕಸ್ ಇನ್ ಅವರ್ ನೆಕ್ಸ್ಟ್ ಕ್ಲಾಸ್. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಮಿಯೋಸಿಸ್ 1 ಆಕ್ಚುಲಿ ಹೇಗಾಗುತ್ತೆ ಅಂತ ಅಂದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ಅಂತ. ಎಸ್, ಥ್ಯಾಂಕ್ ಯು.